ನಮಸ್ಕಾರ. ಕಳೆದ 2 ದಿನಗಳ ಹಿಂದೆ ನನ್ನ ಹತ್ರ ಒಬ್ಬ ಗ್ರಾಹಕರು LLR ಮಾಡಿಸ್ಬೇಕಂತ ಹೇಳಿ ಬಂದಿದ್ರು. ಅವರು ನಿನ್ನೆ ದಿನ ನನಗೆ ಕಾಲ್ ಮಾಡಿಬಿಟ್ಟು, ಅಣ್ಣ ನಮಗೆ LLR ಲೈಸೆನ್ಸ್ ಇಮಿಡಿಯೇಟ್ ಬೇಕು ಅಂತ ಕೇಳಿದರು. ಕಾರಣ ಏನಂತಂದ್ರೆ, ಆ ವ್ಯಕ್ತಿಗೆ ಹುಬ್ಬಳ್ಳಿಯಿಂದ ಏನು ನಾವು ದಾವಣಗೆರೆ ಬೆಂಗಳೂರು ಹೋಗಬೇಕಾದ್ರೆ ತಡಸ್ ಕ್ರಾಸ್ ಅಂತ ಏನು ಬರ್ತದಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರಣ ಏನಂತಂದ್ರೆ, ಈ ವಿಷಯವನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಅವರಿಗೆ ತುರ್ತಾದಂತಹ ಚಿಕಿತ್ಸೆ ಅವಶ್ಯಕತೆ ಇದೆ. 2ರಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲಿನ ಸಾವನ್ನು ಒಪ್ಪಿದಾನ, ಇನ್ನೊಬ್ಬ ವ್ಯಕ್ತಿಗೆ 2 ಕಾಲುಗಳಿಗೆ ಬಹಳ ದೊಡ್ಡ ಪೆಟ್ಟಾಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂತಹ ಸಂದರ್ಭ ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿಗಳೇನಿರ್ತಾವಲ್ಲ, ಅಲ್ಲೋಲ ಕಲ್ಲೋಲ ಆಗುವಂತಹ ಸಂದರ್ಭಗಳು ಎದುರಾಗ್ತವ. ನಾವು ಬಹಳಷ್ಟು ಜನ ಏನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆಯುಷ್ಮಾನ್ ಕಾರ್ಡು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದೀವಿ. ಆಯುಷ್ಮಾನ್ ಕಾರ್ಡು ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ನಮಗ ಅನುಕೂಲ ಸಿಗ್ತದ. ಬಟ್ ನಾವು ನಮ್ಮ ಪರಿಸ್ಥಿತಿ ಯಾವಾಗ ಹೇಗೆ ಇರುತ್ತಂತ ನಾವು ಯಾರೂ ಸಹ ಊಹೆ ಮಾಡ್ಕೊಳಕ್ ಆಗಂಗಿಲ್ಲ. ಕಾರಣ ಏನಂತಂದ್ರೆ, ಇವತ್ತಿನ ಆಹಾರ ಪದ್ಧತಿ ಇರ್ಬೋದು, ಜೀವನ ಪದ್ಧತಿ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗುವಂತಹ ಬೇರೆ ಬೇರೆ ವಿಷಯಗಳಿರ್ಬೋದು. ಹೀಗಾಗಿ ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿದ್ರ ಎಲ್ಲವನ್ನೂ ಪಡೆದುಕೊಳ್ಳಬಹುದು. ಹೀಗಾಗಿ ಆರೋಗ್ಯಕ್ಕೋಸ್ಕರ, ನಮ್ಮ ಮುಂದಿನ ಫ್ಯೂಚರಿಗೋಸ್ಕರ ನಾವೆಲ್ಲರೂ ಸಹ ಆರೋಗ್ಯ ವಿಮೆಯನ್ನ ಮಾಡಿಸಬೇಕು. ಈಗ ಅದೇ ವ್ಯಕ್ತಿ 10 ಲಕ್ಷ ಖರ್ಚಾಗ್ತಾ ಇದೆ ಅಂತ ಹಾಸ್ಪಿಟಲ್ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಏನಾದರೂ ಒಂದು 5,000 ಕಟ್ಟಿ 5 ಲಕ್ಷ ಒಂದು ಸಮ್ ಇನ್ಶೂರ್ಡ್ ಇರುವಂತಹ ಆರೋಗ್ಯ ವಿಮೆ ಏನಾದರೂ ಖರೀದಿ ಮಾಡಿದ್ದ ಅಂತಂದ್ರೆ, ಇವತ್ತು ಆ ವ್ಯಕ್ತಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸರಳವಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಬಹುದಿತ್ತು. ಹೌದಾ? ಇವತ್ತು ಆ ವ್ಯಕ್ತಿ ಅದರ ಬಗ್ಗೆ ಅರಿವು ಜ್ಞಾನ ಇಲ್ಲದ ಕಾರಣ ಇವತ್ತು ಆರೋಗ್ಯ ವಿಮೆ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದಾನೆ. ಬಟ್ ಅದು ಇಮಿಡಿಯೇಟ್ ಮಾಡೋದು ಕಷ್ಟ. ಮಾಡಿದ್ರು ಈ ತರ ಸಮಸ್ಯೆಗಳಿಗೆ ಪರಿಹಾರ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲರಿಗೂ ಈ ತರ ಒಂದು ವಿಷಯ ಗೊತ್ತಿರೋದಕ್ಕೆ ತಿಳಿಸಿ ಹೇಳ್ತಾ ಇದ್ದೀನಿ. ಕಡಿಮೆ ಬಜೆಟ್ ಅಲ್ಲಿ ಕನಿಷ್ಠ 3 ರಿಂದ 4 ಸಾವಿರದಲ್ಲಿ 1 ವರ್ಷ ನೀವು ಇನ್ಶೂರೆನ್ಸ್ ಅನ್ನ ಪಡ್ಕೊಳ್ಬಹುದು. 5 ಲಕ್ಷ ತರ ನೀವು ಸಮ್ ಇನ್ಶೂರ್ಡ್ ಎನಿ ಹಾಸ್ಪಿಟಲ್, ಯಾವುದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ತಾವೋ ಎಲ್ಲ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಮುಖಾಂತರ ಕ್ಲೈಮ್ ಅನ್ನ ಪಡ್ಕೊಳ್ಬಹುದು. ಹೀಗಾಗಿ ದಯವಿಟ್ಟು ನಿಮ್ಮ ವಾಹನಕ್ಕಷ್ಟೇ ಅಲ್ಲ, ನಿಮ್ಮ ಬೆಳೆಗೆ ಅಷ್ಟೇ ಅಲ್ಲ, ನಿಮ್ಮ ಜೀವಕ್ಕೋಸ್ಕರ ಒಂದು ಒಳ್ಳೆಯ ವಿಮೆಯನ್ನು ಖರೀದಿ ಮಾಡ್ರಿ. ಆ ವಿಮೆ ನಿಮ್ಮ ಆಪತ್ ಕಾಲದಲ್ಲಿ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನ ಕೈ ಹಿಡಿತದ, ನಿಮಗೆ ಸಾರಥಿಯಾಗಿ ನಿಲ್ತದ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದ.